ಎಲ್ಲರಿಗೂ ನಮಸ್ಕಾರ. ನಾಡುನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಬ್ಯಾಂಕುಗಳಲ್ಲಿ ಸಾಲವನ್ನು ಮಾಡುವವರಿಗೆ 2025 ವರ್ಷದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ 5 ಹೊಸ ನಿಯಮವನ್ನು ಜಾರಿಗೆ ತಂದಿದ್ದು, ಬ್ಯಾಂಕಿನಲ್ಲಿ ಸಾಲವನ್ನು ಮಾಡುವ ಪ್ರತಿಯೊಬ್ಬ ಗ್ರಾಹಕರು ಕೂಡ ಇದರ ನೇರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ. ಹಾಗಾದರೆ ಬ್ಯಾಂಕುಗಳ ಸಾಲಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಜಾರಿಗೆ ತಂದಿರುವ 5 ಹೊಸ ನಿಯಮ ಯಾವುದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಬ್ಯಾಂಕುಗಳ ಸಾಲಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಏನಾದರೂ ಪ್ರಶ್ನೆ ಇದ್ದರೆ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ಸ್ನೇಹಿತರೆ, ಮೊದಲ ನಿಯಮ ಏನು ಅಂತ ಹೇಳಿದರೆ, ಎಲ್ಲ ಬ್ಯಾಂಕುಗಳು ತನ್ನ ಗ್ರಾಹಕರಿಗೆ ಇನ್ನು ಮುಂದೆ ತ್ವರಿತವಾಗಿ ಸಾಲವನ್ನು ನೀಡಬೇಕು. ಇದು ಡಿಜಿಟಲ್ ಯುಗ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದೇ ರೀತಿಯಲ್ಲಿ ಸಾಲದ ಪ್ರತಿಯೊಂದು ಪ್ರಕ್ರಿಯೆಯನ್ನ ಡಿಜಿಟಲ್ ಮೂಲಕ ಮಾಡಬೇಕು ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಆದೇಶವನ್ನು ಹೊರಡಿಸಿದೆ. ಈ ಹಿಂದೆ ಕಾಗದ ಪತ್ರಗಳ ಮೂಲಕ ಸಾಲವನ್ನು ಮಂಜೂರು ಮಾಡಲಾಗುತ್ತಿತ್ತು, ಆದರೆ ಇನ್ನು ಮುಂದೆ ಡಿಜಿಟಲ್ ಮೂಲಕ ಸಾಲವನ್ನು ಮಂಜೂರು ಮಾಡಲಾಗುತ್ತೆ. ಸಂಪೂರ್ಣವಾಗಿ ಡಿಜಿಟಲೀಕರಣದ ಮೂಲಕ ಸಾಲವನ್ನು ಮಂಜೂರು ಮಾಡಬೇಕು. ಅಷ್ಟೇ ಮಾತ್ರವಲ್ಲದೆ ಯಾವುದೇ ಶುಲ್ಕವನ್ನು ಕಡಿತ ಮಾಡದೆ ಗ್ರಾಹಕರ ಖಾತೆಗೆ ಸಂಪೂರ್ಣ ಸಾಲದ ಮೊತ್ತವನ್ನು ವರ್ಗಾವಣೆ ಮಾಡಬೇಕು ಅಂತ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು ಎರಡನೇದಾಗಿ ಜನವರಿ 1, 2026ರಿಂದ ಎಲ್ಲ ಬ್ಯಾಂಕುಗಳು ಮತ್ತು ಹಣಕಾಸು ಕಂಪನಿಗಳು ಪೂರ್ವ ಪಾವತಿಯ ಮೇಲೆ, ವಿಶೇಷವಾಗಿ ಫ್ಲೋಟಿಂಗ್ ದರದ ಸಾಲಗಳ ಮೇಲೆ ಸೀಮಿತ ಅಥವಾ ಶೂನ್ಯ ಶುಲ್ಕವನ್ನು ವಿಧಿಸಬೇಕು ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಜನವರಿ 1, 2026ರಿಂದ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ಪಾವತಿ ಮಾಡದೆ ಎಲ್ಲ ಗ್ರಾಹಕರು ತಮ್ಮ ಸಾಲವನ್ನು ಯಾವಾಗ ಬೇಕಾದರೂ ಮರುಪಾವತಿ ಮಾಡಬಹುದು. ಇನ್ನು ಮೂರನೆಯ ಹೊಸ ನಿಯಮದ ಪ್ರಕಾರ 30 ಲಕ್ಷ ರೂಪಾಯಿವರೆಗಿನ ಆಸ್ತಿಗೆ 90% ಸಾಲವನ್ನು ಕೊಡಬೇಕು ಅಂತ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಎಲ್ಲ ಗ್ರಾಹಕರು 30 ಲಕ್ಷ ರೂಪಾಯಿವರೆಗಿನ ಆಸ್ತಿಗೆ 90% ವರೆಗಿನ ಆಸ್ತಿ ಮೌಲ್ಯದ ಅನುಪಾತವನ್ನು ಪಡೆದುಕೊಳ್ಳಬಹುದಾಗಿದೆ. ಗೃಹ ಸಾಲ ಮಾಡುವವರಿಗಾಗಿ ಈ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ. ಗೃಹ ಸಾಲ ಮಾಡುವವರು ಇನ್ನು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು. ಇನ್ನು ನಾಲ್ಕನೆಯ ಹೊಸ ನಿಯಮ ಏನು ಅಂದರೆ, 2025ರ ಹೊಸ ಸುತ್ತೋಲೆಯ ಪ್ರಕಾರ ಈಗ ಚಿನ್ನ ಮತ್ತು ಬೆಳ್ಳಿಯ ಮೇಲಾಧಾರದ ಮೇಲೆ ಸಾಲ ನೀಡುವ ನಿಯಮಗಳು ಎಲ್ಲ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು ಮತ್ತು NBFCಗಳಿಗೆ ಸಮನಾಗಿ ಅನ್ವಯ ಆಗುತ್ತೆ ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಅದೇ ರೀತಿಯಲ್ಲಿ ಸಾಲ ಮೌಲ್ಯ ಅನುಪಾತವನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. 2.5 ಲಕ್ಷ ರೂಪಾಯಿವರೆಗಿನ ಸಾಲಕ್ಕೆ 85%, ಹಾಗೆ 2.5 ಲಕ್ಷದಿಂದ 5 ಲಕ್ಷ ರೂಪಾಯಿವರೆಗಿನ ಸಾಲಕ್ಕೆ 80%, ಹಾಗೂ 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲಕ್ಕೆ 75% ಅಂತ ವಿಂಗಡಣೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ RBIನ 5ನೇ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಸಾಲ ಕೊಡುವ ಸಮಯದಲ್ಲಿ ಸಿಬಿಲ್ ಸ್ಕೋರ್ ಅನ್ನು ಪರಿಗಣನೆ ಮಾಡುವಂತಿಲ್ಲ. ಗ್ರಾಹಕನ ಮಾಸಿಕ ಆದಾಯ ಉತ್ತಮವಾಗಿದ್ದು ಸಿಬಿಲ್ ಸ್ಕೋರ್ ಕಡಿಮೆಯಾಗಿದ್ದರೂ ಆತನಿಗೆ ಬ್ಯಾಂಕುಗಳು ಸಾಲವನ್ನು ಕೊಡಬಹುದಾಗಿದೆ. ಸಿಬಿಲ್ ಸ್ಕೋರ್ ಕಡಿಮೆಯಾಗಿದ್ದವರು ಹೆಚ್ಚಿನ ಬಡ್ಡಿ ಪಾವತಿ ಮಾಡುವುದರ ಮೂಲಕ ಬ್ಯಾಂಕುಗಳಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು.